ನಮಸ್ಕಾರ. ನಾನು ಪವಿತ್ರ ಭಾಗವತ್. ಮಿಸೆಸ್ ಭಾಗವತ್ ಚಾನೆಲ್‌ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ಗಣೇಶ ಚತುರ್ಥಿ ಹತ್ರ ಬರ್ತಾ ಇದೆ. ಹಬ್ಬಕ್ಕೆ ನೈವೇದ್ಯಕ್ಕೆ ಮಾಡುವಂತಹ 2 ಸಾಂಪ್ರದಾಯಿಕ ತಿಂಡಿಗಳನ್ನ ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಗಣಪನಿಗೆ ಸಿಹಿ ಅಂದ್ರೆ ಇಷ್ಟ, ಅದರಲ್ಲೂ ಕಡುಬು ಅಂದ್ರೆ ತುಂಬಾನೇ ಇಷ್ಟ ಅಂತ ಹೇಳ್ತಾರೆ. ಹಾಗಾಗಿ ಒಂದು ಸಿಹಿ ಕಡುಬು ಹಾಗೆ ಉಂಡ್ಲಕಾಯಿಯನ್ನ ಯಾವ ರೀತಿಯಾಗಿ ಮಾಡೋದಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಮೊದಲಿಗೆ ಹೂರಣವನ್ನ ಮಾಡ್ಲಿಕ್ಕೆ 1 ಕಪ್ ಆಗುವಷ್ಟು ಹಸಿಕಾಯಿಯನ್ನ ಮಿಕ್ಸಿ ಜಾರಿಗೆ ಹಾಕಿದ್ದೇನೆ. ನಂತರ ಸ್ವಲ್ಪ ಏಲಕ್ಕಿಯನ್ನ ಹಾಕಿ ಇದನ್ನ ಪೌಡ್ರನ್ನ ಮಾಡ್ಕೊಳ್ತೇನೆ. ನೀರನ್ನೆಲ್ಲ ಸೇರಿಸೋದು ಬೇಡ, ಡ್ರೈ ಆಗಿ ಇದನ್ನ ಪೌಡ್ರನ್ನ ಮಾಡ್ಕೊಳ್ಬೇಕು. ಇದನ್ನ ಒಂದು ಬಾಣಲೆಯಲ್ಲಿ ಹಾಕೊಳ್ತಾ ಇದ್ದೇನೆ. ಇದಕ್ಕೆ 1 ಕಪ್ ಆಗುವಷ್ಟು ಕಾಯಿ ತುರಿಗೆ, ಅರ್ಧ ಕಪ್ ಆಗುವಷ್ಟು ಬೆಲ್ಲವನ್ನ ಹಾಕೊಳ್ತಾ ಇದ್ದೇನೆ. ಹೊರಗಡೆಯ ಲೇಯರ್ ಸ್ವಲ್ಪ ಸಪ್ಪೆಯಾಗಿ ಮಾಡೋದ್ರಿಂದ ಒಳಗಡೆಯ ಲೇಯರ್ ಅಲ್ಲಿ ಸ್ವಲ್ಪ ಸಿಹಿ ಜಾಸ್ತಿ ಆಗಿದ್ದಾಗ ತಿನ್ಲಿಕ್ಕೆ ಚೆನ್ನಾಗಾಗ್ತದೆ. ನಾನು ಕಾಯಿ ತುರಿಯನ್ನ ಮೊದಲಿಗೆ ಅಳತೆ ಮಾಡಿದ್ದು, ಹಾಗಾಗಿ 1 ಕಪ್ಗಿಂತ ಕಡಿಮೆ ಆಗ್ತದೆ ಅದು ಮಿಕ್ಸಿ ಜಾರಿಗೆ ಹಾಕಿದ ನಂತರ. ಹಾಗಾಗಿ ಅರ್ಧ ಕಪ್ ಆಗುವಷ್ಟು ಬೆಲ್ಲವನ್ನ ಹಾಕಿದ್ದೇನೆ. ನಂತರ 1-2 ಟೀ ಚಮಚ ಆಗುವಷ್ಟು ತುಪ್ಪವನ್ನ ಹಾಕಿ ಇದನ್ನ ಚೆನ್ನಾಗಿ ಕಾಸ್ಕೊಳ್ತೇನೆ. ನೀರನ್ನೆಲ್ಲ ಹಾಕುದು ಬೇಡ, ಈ ರೀತಿಯಾಗಿ ಡ್ರೈ ಆಗಿ ಮಾಡ್ಕೊಂಡ್ರೆ ಬೇಗನೆ ಆಗ್ತದೆ. ಹಾಗೆ ನಾನು ಆರ್ಗ್ಯಾನಿಕ್ ಬೆಲ್ಲವನ್ನ ಬಳಸ್ತಾ ಇರೋದ್ರಿಂದ ಅದನ್ನ ಕರಗಿಸೋದು ಮತ್ತೆ ಸೋಸೋದು ಅವಶ್ಯಕತೆ ಇಲ್ಲ, ಹಾಗೆ ಮಾಡ್ಕೊಳ್ಬಹುದು. ಒಂದು 5 ನಿಮಿಷದಲ್ಲೆಲ್ಲ ಹೂರಣ ರೆಡಿ ಆಗ್ತದೆ. ಪಾಕ ಬಂದು ಗಟ್ಟಿಯಾಗಬೇಕು ಅಂತ ಏನೂ ಇಲ್ಲ, ಈ ರೀತಿಯಾಗಿ ಡ್ರೈ ಆಗಿ ಆದ್ರೆ ಆಯ್ತು. ನೀರು ಒಡಿಬಾರ್ದು ಅದು ಕಡುಬಲ್ಲಿ ಬೇಯಿಸುವಾಗ. ಇಷ್ಟು ಗಟ್ಟಿಯಾಗಿ ಮಾಡ್ಕೊಂಡಿದ್ದೇನೆ. ತಣ್ಣಗಾಗ್ಲಿಕ್ಕೆ ಬಿಡ್ತೇನೆ. ಈಗ ಮಿಕ್ಸಿ ಜಾರಲ್ಲಿ ನೆನೆಸಿಟ್ಟಿರುವಂತಹ ಅಕ್ಕಿಯನ್ನ ಹಾಕೊಳ್ತಾ ಇದ್ದೇನೆ. ನಾನು 1 ಕಪ್ ಆಗುವಷ್ಟು ಅಕ್ಕಿಯನ್ನ ಒಂದು 4-5 ಗಂಟೆ ಹೊತ್ತು ನೆನೆಸಿಟ್ಕೊಂಡಿದ್ದೆ. ಚೆನ್ನಾಗಿ ನೆನೆದಿರುವ ಅಕ್ಕಿಯನ್ನ ಮಿಕ್ಸಿ ಜಾರಲ್ಲಿ ಹಾಕೊಂಡು ಅಗತ್ಯ ಇರುವಷ್ಟು ನೀರನ್ನ ಹಾಕಿ ಇದನ್ನ ನುಣ್ಣಗೆ ರುಬ್ಕೊಳ್ತೇನೆ. ತುಂಬಾ ಜನ ಅಕ್ಕಿ ಹಿಟ್ಟನ್ನ ಬಳಸಿ ಮಾಡ್ತಾರೆ. ನಾವು ಸಾಂಪ್ರದಾಯಿಕವಾಗಿ ಮಾಡುವಾಗ ಅಕ್ಕಿಯನ್ನ ರುಬ್ಬಿ ಈ ಕಡುಬನ್ನ ಮಾಡೋದು. ಹಾಗಾಗಿ ಇದೇ ವಿಧಾನದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಅಕಸ್ಮಾತ್ ನಿಮ್ಗೆ ಅಕ್ಕಿಯನ್ನ ನೆನೆಸಿ ಅರ್ದು ಎಲ್ಲ ಮಾಡೋದು ಕಷ್ಟ ಅಂತಿದ್ರೆ ಅಕ್ಕಿ ಹಿಟ್ಟಿನಿಂದ ಮಾಡೋದಾದ್ರೆ 1 ಕಪ್ ಅಕ್ಕಿ ಹಿಟ್ಟಿಗೆ 1.5 ಕಪ್ ವರೆಗೆ ನೀರನ್ನ ಹಾಕೊಂಡು ಚೆನ್ನಾಗಿ ಕರಡಿ ಅದನ್ನ ಇದೇ ವಿಧಾನದಲ್ಲಿ ಕಾಸ್ಕೊಳ್ಬೇಕು. ಸ್ವಲ್ಪ ಎಣ್ಣೆ ಅಥವಾ ತುಪ್ಪವನ್ನ ಕೂಡ ಹಾಕಿ ಅದನ್ನ ಕಾಸ್ಕೊಳ್ಬೇಕಾಗ್ತದೆ. ಯಾವ್ದಾದ್ರೂ ಅಂಟಾಗಿರುವ ಅಕ್ಕಿ ಇದ್ದಾಗ ಈ ಕಡುಬನ್ನ ಮಾಡ್ಲಿಕ್ಕೆ ಚೆನ್ನಾಗಾಗ್ತದೆ, ಕಡುಬು ಒಡೆಯುವುದಿಲ್ಲ. ನೀರು ದೋಸೆ ಹಿಟ್ಟಿನ ಹದಕ್ಕೆ ನಾನು ಹಿಟ್ಟನ್ನ ಮಾಡ್ಕೊಂಡಿದ್ದೇನೆ. 2 ಕಪ್ 2.5 ಕಪ್ ಆಗುವಷ್ಟು ನೀರನ್ನ ರುಬ್ಬಿರುವಂತಹ ಅಕ್ಕಿಯ ಹಿಟ್ಟಿಗೆ ಸೇರಿಸಿ ಚೆನ್ನಾಗಿ ಕರಡ್ಕೊಂಡಿದ್ದೇನೆ. ನಂತರ ರುಚಿಗೆ ಸ್ವಲ್ಪ ಉಪ್ಪನ್ನ ಕೂಡ ಹಾಕೊಳ್ತಾ ಇದ್ದೇನೆ. ಮತ್ತು ಸ್ವಲ್ಪ ಗಟ್ಟಿ ಅಂತ ಅನ್ಸಿದ್ರಿಂದ ಮತ್ತೆ ಒಂದು ಅರ್ಧ ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನ ಕಾಸ್ಕೊಳ್ತಾ ಇದ್ದೇನೆ. ಕಾಸ್ತಾ ಹೋದ ಹಾಗೆ ಗಟ್ಟಿ ಆಗ್ತಾ ಬರ್ತದೆ. ಮಣ್ಣಿ ಎಲ್ಲ ಮಾಡಿದ ಹಾಗೆ ನಾವು ಇದನ್ನ ಕಾಸ್ಕೊಳ್ಬೇಕು. ಇಷ್ಟು ಪ್ರಮಾಣದಲ್ಲಿ ಮಾಡಿದಾಗ 15-20 ಕಡುಬಿನವರೆಗೂ ನಾವು ಮಾಡ್ಕೊಳ್ಬಹುದು. ನಾನು ಇದೇ ಹಿಟ್ಟಿನಲ್ಲಿ ಇನ್ನೊಂದು ರೆಸಿಪಿಯನ್ನು ಕೂಡ ತೋರಿಸ್ತಾ ಇರೋದ್ರಿಂದ ಸ್ವಲ್ಪ ಒಂದು 10 ಕಡುಬಾಗುವಷ್ಟು ಮಾತ್ರ ಹೂರಣವನ್ನ ಮಾಡ್ಕೊಂಡಿದ್ದೇನೆ. ಈ ರೀತಿ ಗಟ್ಟಿಯಾಗಿದೆ. ಹಿಟ್ಟೆಲ್ಲ ಆರಿ, ನೀರಿನಂಶ ಎಲ್ಲ ಆರಿ ಈ ರೀತಿ ಉಂಡೆ ಕಟ್ಟಲಿಕ್ಕೆ ಬರುವ ಹಾಗೆ ಗಟ್ಟಿಯಾಗಿ ಆಗಿದೆ. ನೀರು ಕಡಿಮೆ ಆದ್ರೂ ಕೂಡ ಕಡುಬು ಚೆನ್ನಾಗಿ ಬರುವುದಿಲ್ಲ. ನೀರು ದೋಸೆಗೆ ಹಾಕುವಷ್ಟೇ ನೀರನ್ನ ಹಾಕಿ ಚೆನ್ನಾಗಿ ಕಾಸ್ಕೊಳ್ಬೇಕು. ಈ ರೀತಿ ಹಸಿ ಅಂಶವೆಲ್ಲ ಹೋಗಿದೆ, ಚೆನ್ನಾಗಿ ಗಟ್ಟಿಯಾಗಿದೆ. ಈಗ ಉರಿಯನ್ನು ಆಫ್ ಮಾಡಿ ಇದನ್ನ ಬಾಳೆ ಎಲೆಯ ಮೇಲೆ ಹರಡ್ಕೊಳ್ತೇನೆ. ಬಿಸಿ ಇರುವಾಗ ನಮಗೆ ಕಡುಬನ್ನ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ, ಅದನ್ನ ಸ್ವಲ್ಪ ನಾವು ತಿಕ್ಕಿ ಮಾಡ್ಕೊಳ್ಬೇಕು. ಹಾಗಾಗಿ ಬಾಳೆ ಎಲೆಯ ಮೇಲೆ ಹರಡಿ ಒಂದು 5-10 ನಿಮಿಷ ಸ್ವಲ್ಪ ಬಿಸಿ ತಣ್ಣಗಾಗ್ಲಿಕ್ಕೆ ಬಿಡಬೇಕು. ಸಂಪೂರ್ಣ ತಣ್ಣಗಾಗಬೇಕಂತಿಲ್ಲ, ಕೈಗೆ ಮುಟ್ಟುವ ಹದದಲ್ಲಿ ಇರಬೇಕು. ಈಗ ಸ್ವಲ್ಪ ತಣ್ಣಗಾದ ನಂತರ ಕೈಗೆ ಸ್ವಲ್ಪ ಎಣ್ಣೆಯನ್ನ ಸವರ್ಕೊಂಡು ಈ ರೀತಿ ಹಿಟ್ಟನ್ನ ತಗೊಂಡು ಉಂಡೆಯನ್ನ ತಗೊಂಡು ಈ ರೀತಿ ನಾದ್ಕೊಳ್ತಾ ಇದ್ದೇನೆ. ಈ ರೀತಿ ತಿಕ್ಕಿ ನಾದ್ಕೊಂಡು ಉಂಡೆಯನ್ನ ಮಾಡ್ಕೊಳ್ಬೇಕು. ನಾನಿಲ್ಲಿ ಒಂದು ಪ್ಲಾಸ್ಟಿಕ್ ಶೀಟ್ನ ಮೇಲೆ ಇಟ್ಟು ಪ್ರೆಸ್ ಮಾಡ್ಕೊಳ್ತಾ ಇದ್ದೇನೆ, ಅಥವಾ ಹಿಟ್ಟನ್ನ ಹಾಕಿ ಲಟ್ಸ್ಕೊಂಡ್ರೂ ಆಗ್ತದೆ. ಈ ರೀತಿ ಮತ್ತೆ ಹಿಟ್ಟನ್ನೆಲ್ಲ ಹಾಕಿ ಮಾಡಿದಾಗ ಸ್ವಲ್ಪ ಒಣ ಆಗ್ತದೆ, ಹಾಗಾಗಿ ಎಣ್ಣೆಯನ್ನ ಮುಟ್ಟಿಸಿ ಈ ರೀತಿ ಪ್ರೆಸ್ ಮಾಡ್ಕೊಳ್ಳೋದು ಒಳ್ಳೇದು. ಇಲ್ಲಾಂದ್ರೆ ಇನ್ನೊಂದು ವಿಧಾನವನ್ನ ನಮ್ಮ ಅತ್ತೆ ಯಾವ ರೀತಿಯಾಗಿ ಮಾಡ್ತಾರೆ ಅಂತ ನೆಕ್ಸ್ಟ್ ತೋರಿಸ್ತೇನೆ. ಹಾಳೆ ಮಾಡಿಕೊಂಡು ಅದರ ಒಳಗಡೆ ಹೂರಣವನ್ನ ತುಂಬಿಕೊಂಡು ಮಡಿಸಿ ಅದನ್ನ ಚೆನ್ನಾಗಿ ಒತ್ತಿ ಹೊರಗಡೆ ಹೂರಣ ಬಾರದೆ ಇರುವ ಹಾಗೆ ಅದನ್ನ ಸೀಲ್ ಮಾಡ್ಕೊಳ್ಬೇಕು. ಈ ರೀತಿ ಸ್ವಲ್ಪ ಸೈಡನ್ನ ಬೇಕಾದ್ರೆ ಮಡಿಸ್ಕೊಳ್ಬಹುದು, ಅಥವಾ ಹಾಗೆ ಪ್ರೆಸ್ ಮಾಡಿದ್ರು ಕೂಡ ಆಗ್ತದೆ. ಎಲ್ಲವನ್ನ ಇದೇ ರೀತಿಯಾಗಿ ಮಾಡ್ಕೊಳ್ತೇನೆ. ತುಂಬಾ ತೆಳ್ಳಗೆ ಆದ್ರೂ ಕೂಡ ಕಡುಬು ಒಡೆಯುವ ಸಾಧ್ಯತೆ ಇರ್ತದೆ, ಹಾಗಾಗಿ ಸ್ವಲ್ಪ ದಪ್ಪವಾಗಿರ್ಬೇಕು ಹೊರಗಡೆಯ ಹಾಳೆ ಏನಿದೆ ಅದು. ಇಲ್ಲಿ ಅತ್ತೆ ಮಾಡುವ ವಿಧಾನವನ್ನ ತೋರಿಸ್ತಾ ಇದ್ದಾರೆ ನೋಡಿ.
ಇದೇ ರೀತಿ ಚೆನ್ನಾಗಿ ಹಿಟ್ಟನ್ನು ತಗೊಂಡು ನಾದ್ಕೊಳ್ಬೇಕು. ಎಣ್ಣೆಯನ್ನು ಮುಟ್ಟಿಸ್ಕೊಂಡು ನಾದಿ ಆದ ನಂತರ ಕೈಯಲ್ಲಿ ಈ ರೀತಿ ಬಟ್ಟಲ ಶೇಪಲ್ಲಿ ಮಾಡ್ಕೊಳ್ತಾರೆ. ಸ್ವಲ್ಪ ದಪ್ಪವಾಗಿ ಮಾಡ್ತಾರೆ, ತುಂಬ ತೆಳ್ಳಗೆ ಏನಲ್ಲ. ಈ ರೀತಿ ದಪ್ಪವಾಗಿ ಮಾಡಿಕೊಂಡು ಮಧ್ಯ ಹೂರಣವನ್ನು ಇಟ್ಟು ಅದನ್ನು ಕ್ಲೋಸ್ ಮಾಡ್ತಾರೆ. ಈ ರೀತಿಯಾಗಿ ಇದು ಪ್ಲೇನ್ ಆಗಿ ಬರುವುದಿಲ್ಲ, ಸ್ವಲ್ಪ ಏರು ತಗ್ಗು ಇರ್ತದೆ. ನಾವು ಪ್ರೆಸ್ ಮಾಡಿದಾಗ ಪ್ಲೇನ್ ಆಗಿ ಕಾಣಿಸ್ತದೆ, ನೋಡ್ಲಿಕ್ಕೆ ಚಂದ ಕಾಣಿಸ್ತದೆ ಅಷ್ಟೇ. ಹೇಗೆ ಬೇಕೋ ಹಾಗೆ ಮಾಡ್ಕೊಳ್ಬೋದು. ನಂತರ ಇಲ್ಲಿ ಉಂಡಲ ಕಾಳನ್ನು ಮಾಡಲಿಕ್ಕೆ, ನಮ್ಮಲ್ಲಿ ಉಂಡ್ಲಕಾಯಿ ಅಂತ ಹೇಳ್ತೇವೆ, ಉಂಡ್ಲ ಕಾಳು ಅಂತ ಕೂಡ ಹೇಳ್ತಾರೆ. ಈ ರೀತಿ ಅದೇ ಹಿಟ್ಟನ್ನು ಚಿಕ್ಕ ಚಿಕ್ಕದಾಗಿ ಉಂಡೆಯನ್ನು ಮಾಡ್ಕೊಳ್ಬೇಕು. ಎಲ್ಲವನ್ನ ಮಾಡಿ ಆದ ನಂತರ ನೀರನ್ನು ಈಗಾಗಲೇ ಒಂದು ಇಡ್ಲಿ ಪಾತ್ರೆಯಲ್ಲಿ ಕಾಯಲಿಕ್ಕೆ ಇಟ್ಟಿದ್ದೇನೆ. ನಾನು ಇದನ್ನು ಇನ್ನೂ ಕೂಡ ಹೆಲ್ದಿಯಾಗಿ ಮಾಡಲಿಕ್ಕೆ ಅರಿಶಿಣದ ಎಲೆಯನ್ನು ಬಳಸ್ತಾ ಇದ್ದೇನೆ. ಅರಿಶಿಣದ ಎಲೆಯ ಒಳಗಡೆ ಸುತ್ತಿಟ್ಟಾಗ ಅದರ ಪರಿಮಳವು ಕೂಡ ಒಳ್ಳೆ ಬರ್ತಾ ಇರ್ತದೆ. ಹಾಗೆ ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೆಯದು ಅರಿಶಿಣದ ಎಲೆಯ ಬಳಕೆ. ಇಡ್ಲಿ ಪಾತ್ರೆಯಲ್ಲಿ ನೀರನ್ನು ಕಾಯಲಿಕ್ಕೆ ಇಟ್ಟಿದ್ದು ಕೂಡ ಚೆನ್ನಾಗಿ ಕುದಿ ಬರ್ತಾ ಇದೆ. ಈಗ ಇದಕ್ಕೆ ಅರಿಶಿಣದ ಎಲೆಯನ್ನು ಇಟ್ಟು ಅದರ ಮೇಲ್ಗಡೆ ಉಂಡ್ಲ ಕಾಳುಗಳನ್ನು ಹಾಕಿದ್ದೇನೆ. ನಂತರ ಕಡುಬನ್ನು ಕೂಡ ಜೋಡಿಸ್ಕೊಳ್ತಾ ಇದ್ದೇನೆ. ಒಂದು 10 ನಿಮಿಷ ಇದನ್ನು ಬೇಯಿಸ್ಕೊಳ್ಬೇಕು. ಉಂಡ್ಲು ಕಾಳು ಕೂಡ ಸರಿಯಾಗಿ ಬೇಯಬೇಕು, ಚೆನ್ನಾಗಾಗ್ತದೆ. ಇಲ್ಲಾಂದರೆ ಸ್ವಲ್ಪ ಹಸಿ ಅಂಶ ಉಳಿತದೆ. ನಾವು ಮಗ್ಚಿದ್ದು ಆದರೂ ಕೂಡ ಸ್ವಲ್ಪ ಹಸಿ ಅಂಶ ಇರ್ತದೆ. ಒಂದು 10 ನಿಮಿಷ ಬೇಯಿಸಿದರೆ ಸಾಕು. ಬಿಸಿ ಬಿಸಿಯಾದ ಕಾಯಿ ಕಡುಬು ರೆಡಿಯಾಗಿದೆ. ಗಣಪನಿಗೆ ತುಂಬಾ ಶ್ರೇಷ್ಠವಾದಂತಹ ರೆಸಿಪಿ. ಹಬ್ಬಕ್ಕೆ ನಮ್ಮಲ್ಲಿ ಮಾಡೇ ಮಾಡ್ತೇವೆ ಇದನ್ನು. ಈ ಕಡುಬನ್ನು ಮಾಡಿಲ್ಲ ಅಂದರೆ ಹಬ್ಬ ಸಂಪೂರ್ಣ ಆಗೋದೇ ಇಲ್ಲ ಅಂತಲೇ ಹೇಳ್ಬೋದು. ಬಿಸಿ ಬಿಸಿಯಾದ ಕಡುಬನ್ನು ಸರ್ವ್ ಮಾಡ್ತಾ ಇದ್ದೇನೆ. ಮೇಲ್ಗಡೆಯಿಂದ ತುಪ್ಪವನ್ನು ಹಾಕಿ ಇದನ್ನು ಬಡಿಸ್ಬೇಕು, ತುಂಬಾ ರುಚಿಕರವಾಗಿರ್ತದೆ. ಹಲಸಿನ ಎಲೆಯ ಕೊಟ್ಟೆ ಕಡುಬು ಹಾಗೆ ಚಕ್ಲಿ ಇತ್ಯಾದಿ ರೆಸಿಪಿಗಳನ್ನು ನಾನು ಈಗಾಗಲೇ ಪೋಸ್ಟ್ ಮಾಡಿದ್ದೇನೆ. ಇನ್ನೂ ಯಾವುದಾದ್ರೂ ರೆಸಿಪಿ ನಿಮಗೆ ಬೇಕು ಅಂದರೆ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ, ಮುಂದಿನ ವಿಡಿಯೋದಲ್ಲಿ ಮಾಡಿ ತೋರಿಸ್ತೇನೆ. ಈಗ ಉಂಡ್ಲಕಾಳನ್ನು ಮಾಡಲಿಕ್ಕೆ ಈಗಾಗಲೇ ಉಂಡ್ಲಕಾಳನ್ನು ಬೇಯಲಿಕ್ಕೆ ಇಟ್ಟಿದ್ದೇವೆ. ಅದು ಬೆಂದ ನಂತರ ತೆಗೆದು ಇಟ್ಕೊಳ್ಬೇಕು, ಸ್ವಲ್ಪ ತಣ್ಣಗಾಗಬೇಕು. ನಂತರ ಕಾಯಿಯ ಪಾಕವನ್ನು ಮಾಡಿದ್ದು ನಿಮ್ಮ ಹತ್ರ ಉಳಿದಿದೆ ಅಂತ ಆದರೆ ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ನಂದು ಕಾಯಿ ಪಾಕ ಖಾಲಿ ಆಗಿತ್ತು, ಹಾಗಾಗಿ ಸ್ವಲ್ಪ ಮತ್ತೆ ಕಾಯಿ ಬೆಲ್ಲವನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಬೇಯಿಸಿಟ್ಟಿರುವಂತಹ ಉಂಡ್ಲಕಾಳುಗಳನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ. ಪಾಕ ಬಂದ ನಂತರ ಇದನ್ನು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಮತ್ತೆ ಅದನ್ನು ಕಾಸಬೇಕು ಅಂತ ಏನೂ ಇಲ್ಲ, ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಉಂಡ್ಲಕಾಳು ರೆಡಿ ಆಗ್ತದೆ. ಇದು ಕೂಡ ಗಣಪನಿಗೆ ಶ್ರೇಷ್ಠ ಅಂತ ಹೇಳ್ತಾರೆ. ಈ 2 ರೆಸಿಪಿಗಳು ನಿಮಗೆ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸಿ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಹಬ್ಬಕ್ಕೆ ನೀವು ಏನೆಲ್ಲ ರೆಸಿಪಿಯನ್ನು ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ ಅಂತ ಸಾಧ್ಯವಾದರೆ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ಇದೇ ರೀತಿ ಇನ್ನೂ ಹೆಚ್ಚಿನ ರೆಸಿಪಿಗಳೊಂದಿಗೆ ಬರ್ತೇನೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ.